ಐತಿಹಾಸಿಕ ಗೋಕರ್ಣದ ಮಹಾಗಣಪತಿ ಶಿಲಾಮೂರ್ತಿ ಸವಿತಾ ಇದೆ. ಹೀಗಾಗಿನೇ ದೇವರ ಸ್ಪರ್ಶ ದರ್ಶನಕ್ಕೆ ನಿಷೇಧ ಹೇರಲಾಗಿದೆ. ಭಕ್ತರು ಹಾಗೂ ಅರ್ಚಕರು ದೂರದಿಂದಲೇ ಪೂಜೆ ಮಾಡಿ ಹೋಗಬೇಕಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣವನ್ನ ಭೂ ಕೈಲಾಸ, ದಕ್ಷಿಣದ ಕಾಶಿ ಅಂತಲೇ ಪ್ರಸಿದ್ಧ. ಧರ್ಮ, ಸಂಸ್ಕೃತಿ ಮತ್ತು ಪ್ರಕೃತಿಯ ಸುಂದರ ಸಂಗಮ. ಇಲ್ಲಿನ ಮಹಾಗಣಪತಿ ಮತ್ತು ಶ್ರೀ ಮಹಾಬಲೇಶ್ವರ ಸನ್ನಿಧಿಗೆ ದಿನನಿತ್ಯ ಸಾಕಷ್ಟು ಭಕ್ತಾದಿಗಳು ಬಂದು ಹೋಗ್ತಾರೆ. ವಿಘ್ನ ನಿವಾರಕನನ್ನ ಸ್ಪರ್ಶಿಸಿ ಪ್ರಾರ್ಥಿಸ್ತಾರೆ. ಇಲ್ಲಿ ಸ್ಪರ್ಶ ದರ್ಶನ ಸೇವೆಯೇ ಬಹಳ ವಿಶೇಷ. ಆದರೆ ಇನ್ಮುಂದೆ ಸ್ಪರ್ಶ ದರ್ಶನವನ್ನ ನಿಷೇಧ ಮಾಡಲಾಗಿದೆ. ಗೋಕರ್ಣದ ಮಹಾಗಣಪನಿಗೆ ಸ್ಪರ್ಶ ದರ್ಶನ ನಿಷೇಧ. ಸವಿಯುತ್ತಿರುವ ಮೂರ್ತಿ, ದೂರದಿಂದಲೇ ಪೂಜೆ ಸಲ್ಲಿಕೆ. ಗೋಕರ್ಣದ ಮಹಾಗಣಪತಿ ದೇವರು ಉದ್ಭವ ಮೂರ್ತಿ ಎಂದು ಹೇಳಲಾಗುತ್ತೆ. ಅದೆಷ್ಟು ದಶಕಗಳ ಹಿಂದೆ ಇಲ್ಲಿ ಉದ್ಭವಿಸಿರೋ ಗಣಪ ಅನ್ನೋ ನಂಬಿಕೆ. ಮೊದಲು ಮಹಾಗಣಪತಿ ದೇವರ ದರ್ಶನ ಪಡೆದು ಬಳಿಕ ಮಹಾಬಲೇಶ್ವರ ದೇವಾಲಯಕ್ಕೆ ತೆರಳುವುದು ವಾಡಿಕೆ. ಸಾವಿರಾರು ವರ್ಷಗಳಿಂದ ಇಲ್ಲಿ ಸ್ಪರ್ಶ ದರ್ಶನ ಇರುವುದರಿಂದ ಕಾಲಕ್ರಮೇಣ ಮೂರ್ತಿ ಸವಕಳಿಯಾಗುತ್ತಾ ಬಂದಿದೆ. ದಶಕಗಳ ಹಿಂದೆಯೇ ಆಗಮ ಪಂಡಿತರು ಮೂರ್ತಿ ಸವಕಳಿಯಾಗಿರುವ ಬಗ್ಗೆ ತಿಳಿಸಿದ್ರು. ಇದೀಗ ಶಿಲಾಮೂರ್ತಿ ಕ್ರಮೇಣವಾಗಿ ಸವಿದು ಹೋಗ್ತಿರೋದ್ರಿಂದ ದೇವರ ಸ್ಪರ್ಶ ದರ್ಶನವನ್ನ ನಿಷೇಧಿಸಲಾಗಿದೆ. ಇನ್ಮುಂದೆ ಯಾವುದೇ ಅರ್ಚಕರು, ಭಕ್ತರು, ಗಣ್ಯ ವ್ಯಕ್ತಿಗಳು ಸಹ ಗರ್ಭಗುಡಿ ಪ್ರವೇಶಕ್ಕೆ ಅವಕಾಶವಿಲ್ಲ. ಅಲ್ಲದೆ ದೇವರಿಗೆ ಮಾಡುತ್ತಿದ್ದ ಧಾನ್ಯಗಳ ಅಭಿಷೇಕ, ಕೊಟ್ಟೆ ಕಣಜ, ಸಕ್ಕರೆ ಕಣಜ ಸೇವೆಗಳು ನಡೆಯೋದಿಲ್ಲ. ಭಕ್ತರು ಸಹಕರಿಸುವಂತೆ ಧಾರ್ಮಿಕ ದತ್ತಿ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಅಲ್ಲದೆ ಸರ್ಕಾರ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡಬೇಕಾಗಿದೆ ಎಂದು ಭಕ್ತರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆದರೆ ಕಾಲಾಂತರದಲ್ಲಿ ಸವಕಳಿ ಅಂತೂ ಆಗ್ತದೆ ಪಕ್ಕ. ಆದ ಕಾರಣ ಅದಕ್ಕೆ ಬೇರೆ ಏನಾದರೂ ವ್ಯವಸ್ಥಿತವಾದಂತಹ ಒಂದು ಇದನ್ನ ಪ್ಲಾನ್ ಮಾಡಿಕೊಂಡು ಮಾಡಿದ್ರೆ ಆಗ್ತದೆ. ಕಾಲನ್ನ ಮುಟ್ಕೊಂಡು ಸ್ಪರ್ಶ ಪೂಜೆ ಮಾಡೋದು, ಕಾಲಿಗೆ ಬೆಳ್ಳಿ ಕವಚವನ್ನ ಹಾಕಿ ಅದರ ಮೇಲೆ ಸ್ಪರ್ಶ ಪೂಜೆ ಮಾಡುವಂಥದ್ದು ಪುರೋಹಿತರೆಲ್ಲ ಸೇರ್ಕೊಂಡು ಮಾಡಿದ್ರೆ ಅದಕ್ಕೆ ಶಾಸ್ತ್ರೋಕ್ತವಾಗಿ ಮಾಡ್ದಂಗೂ ಆಗ್ತದೆ, ಮಾಡೋ ಜನರಿಗೆ ಸಮಾಧಾನನೂ ಆಗ್ತದೆ, ಸವಕಳಿನೂ ನಿಲ್ತದೆ. ಇದನ್ನ ಮಾಡಬಹುದು ಅಂತ ಹೇಳಿ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ. ಒಟ್ನಲ್ಲಿ ಪುರಾಣ ಪ್ರಸಿದ್ಧವಾಗಿರುವ ಗೋಕರ್ಣದ ಮಹಾಗಣಪತಿ ದೇವರ ಶಿಲಾಮೂರ್ತಿ ಸವಕಳಿಯಾಗಿ ಸ್ಪರ್ಶ ಪೂಜೆ ನಿಲ್ಲಿಸಿರುವುದು ಭಕ್ತರ ಅಸಮಾಧಾನಕ್ಕೆ ಕಾರಣವಾಗಿದೆ. ದರ್ಶನ್ ನಾಯ್ಕ್, ನ್ಯೂಸ್ 18, ಕಾರವಾರ.